ನಮಸ್ಕಾರ ಗೆಳೆಯರೇ, ಇವತ್ತಿನ ಶಾರ್ಟ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಶಾರ್ಟ್ ವ್ಲಾಗಿನ ಹೆಸರು ಲೈಫ್ ಇನ್ ಅ ಡೇ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಬೆಂಗಳೂರು ಸಿಟಿನಲ್ಲಿ ಕಷ್ಟಪಡಲೇಬೇಕು, ದುಡಿಮೆ ಮಾಡಲೇಬೇಕು. ಹಾಗೆ ಇದೇ ಕಾಮನ್ ಪೀಪಲ್ ಥರ ನಾನು ಒಬ್ಬ. ಸೊ ನಾನು ಬೆಳಗ್ಗೆ ಮೆಟ್ರೋ ಹತ್ತಿ ಸುಮಾರು 7 ಗಂಟೆಗೆ ಹಾರ್ಕೊಂಡು ವೈಟ್ ಫೀಲ್ಡ್ಗೆ ಹೋಗ್ಬೇಕು. ವೈಟ್ ಫೀಲ್ಡ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಇಂಟರ್ಸೆಕ್ಷನ್ ಇದೆ. ಆ ಇಂಟರ್ಸೆಕ್ಷನ್ ನೋಡಿ, ಇದೇ ಮೆಜೆಸ್ಟಿಕ್ ಇಂಟರ್ಸೆಕ್ಷನ್ನು. ಜನ ಇಲ್ಲಿ ಯಾವಾಗಲೂ ಜನ ಇರ್ತಾರೆ, ಯಾವ ಖಾಲಿನೇ ಇರಲ್ಲ. ಸರಿ, ಇವತ್ತು ಏನೋ ಪರವಾಗಿಲ್ಲ, ಸುಮಾರಾಗಿದ್ದಾರೆ. ಯಾಕಂದರೆ ಇವತ್ತು ವೀಕೆಂಡ್ ಅಲ್ವಾ. ಸೊ ಹಾಗೆ ಬಂತು, ನಮ್ಮ ಟ್ರೈನ್ ಬಂತು. ಈ ಟ್ರೈನ್ ಒಳಗಡೆ ಹತ್ಕೊಂಡು ನಾನು ಯಾವಾಗಲೂ ನಿಂತ್ಕೊಳ್ಳೋ ಜಾಗ ಯಾವುದು ಗೊತ್ತಾ? ನೋಡಿ ಇದೆ. ಅಲ್ಲಿ ನಿಂತ್ಕೊಂಡು ಕಿಟಕಿ ಆಚೆ ನೋಡ್ತಾ ನೋಡ್ತಾ ಹಾಗೆಯೇ ನನ್ನ ಇವತ್ತಿನ ಏನೇನು ಕೆಲಸ ಕಂಪ್ಲೀಟ್ ಮಾಡಬೇಕು ಆಲೋಚನೆ ಮಾಡಿಕೊಂಡು ಮೆಲ್ಕಾಗ್ತಾ ಇರ್ಬೇಕಾದ್ರೆ ನೋಡಿದೆ, ನಮ್ಮ ಕರ್ನಾಟಕದ ವಿಜಯ್ ಮಲ್ಯರವರ ಮನೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಅದು ಮುಗಿಸ್ಕೊಂಡು ಆಫೀಸ್ಗೆ ಹೋದೆ. ಆಫೀಸ್ನಲ್ಲಿ ಇದು ನಮಗೆ 10 ರೂಪಾಯಿ ಬ್ರೇಕ್ಫಾಸ್ಟ್ ನಾಷ್ಟ. ಅದು ಮುಗಿಸ್ಕೊಂಡು ಕೆಲ್ಸಕ್ಕೆ ಇಳಿದು ಕೆಲಸ ಮುಗಿಸ್ತಾ ಎಲ್ಲರಿಗೂ ಮೋಟಿವೇಶನ್ ಮಾಡ್ತಾ, ಇನ್ಸ್ಪೈರ್ ಮಾಡ್ತಾ, ಹಾಗೆ ಕೆಲಸಗಳನ್ನ ಸಲೀಸಾಗಿ ಮುಗಿಸ್ತಾ, ಎಲ್ಲರ ಕೈಯಿಂದ ಕೆಲಸ ತಗೊಳ್ತಾ ಒಂದು ಐಸ್ ಬ್ರೇಕರ್ ಆಯಿತು ನೋಡಿ. ನಮ್ಮ ಆಫೀಸ್ ಸ್ಟಾಫು ಯಾವ ರೀತಿ ಚೆನ್ನಾಗಿ ರಂಗೋಲಿ ಬರೆದು ಎಲ್ಲರಿಗೂ ಒಳ್ಳೆಯದಾಗಲಿ, ಇಂತಿ ನಿಮ್ಮ ಅಭಿಮಾನಿ ಅಂತ ಎಲ್ಲ ಬರ್ತಿದ್ದಾರೆ. ಸೊ ಊಟ ಮುಗಿಸ್ಕೊಂಡು ಕೆಳಗಡೆ ಇಳಿದು ಗಾರ್ಡನಲ್ಲಿ ದಾಸವಾಳ ಹೂವು ನೋಡಿಕೊಂಡು, ಕೆಳಗಡೆ ನೋಡಿ ಮೀನುಗಳು ಎಷ್ಟು ಮುದ್ದಾಗಿವೆ ಅಂದರೆ ಸಕ್ಕತ್ತಾಗಿದೆ, ಕ್ಯೂಟಾಗಿದೆ. ಮುಗೀತು ನನ್ನ ಸಮಯ. ಸೊ ಮನೆಗೆ ಹೊರಡೋ ಟೈಮು. ಸೊ 6 ಗಂಟೆ ಆಯಿತು. ವಾಪಸ್ ಮೆಟ್ರೋ ಸ್ಟೇಷನ್ಗೆ ಬಂದು ಹತ್ಕೊಂಡು ಹೋಗ್ಬೇಕಾದ್ರೆ ಒಂದು ಆಲೋಚನೆ ಏನು ಬಂತು ಅಂದರೆ ತಲೆಗೆ, ಪ್ರತಿಯೊಬ್ಬನೂ ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ಗಾಯ ಮಾಡಿಕೊಂಡು ಹಣೆ ಬರಕ್ಕೆ ಬಂದಿರ್ತಾರೆ. ಆ ಹಣೆ ಬರ ಗಾಯ ಆಗಿದೆಯಲ್ಲಪ್ಪ, ಏನು ಮಾಡೋದು ಅಂದರೆ ಅದಕ್ಕೆ ಮುಲಾಮ್ ಹಚ್ಚಲೇಬೇಕು. ಅದು ನೀವು ಮುಲಾಮು ಫಸ್ಟು ಮಕ್ಕಳಿಗೆ ತಂದೆ ತಾಯಿದಿರ ಹಚ್ತಾರೆ. ಆಮೇಲೆ ನಾವು ದುಡಿದು ನಮ್ಮ ಕಾಲ ಮೇಲೆ ನಿಂತ್ಕೊಂಡಾಗ ನಮ್ಮ ಮುಲಾಮೆ ನಾವು ಹಚ್ಕೊಬೇಕು. ಧನ್ಯವಾದ ಎಲ್ಲರಿಗೂ.